ಕಾಂಟ್ರಾಕ್ಟ್ ಇಟ್ಕೊಂಡ್ರೆ ಎಲ್ಲ ಗುತ್ತಿಗೆದಾರ ಅವ್ರು ಎದ್ರು ಅಂದ್ರು ಮುಗೀತು. ಈಗ ಸನ್ಮಾನ್ಯ ಅಧ್ಯಕ್ಷರು, ಇದೊಂದು ಗಾಢವಾದ ಸಮಸ್ಯೆ. ಈ ರಾಜ್ಯದಲ್ಲಿ ನಿರುದ್ಯೋಗಿ ಸಮಸ್ಯೆ ಈ ದೇಶದಲ್ಲಿ ತಾಂಡವಾಡ್ತಾ ಇರುವಂತ ಸಂದರ್ಭದಲ್ಲಿ ಬಹಳ ಜನ ಗ್ರಾಜುಯೇಟ್ಸು ಎಲ್ಲರೂ ಸೇರಿ ಹೊರಗುತ್ತಿಗೆ ಈ ಹಾಸ್ಪಿಟಲ್ ಕಸ ಹೊಡೆಯಕ್ಕೂ ಸೇರ್ಕೊಂಡಿದ್ದಾರೆ. ಗ್ರಾಜುಯೇಟ್ಸ್ ಆದಂತರು ನಾನು ಪರೀಕ್ಷೆ ಮಾಡಿದ್ದೆ. ಅದರಿಂದ ಅವ್ರನ್ನ ಹೆಂಗ್ ನಡೆಸ್ಕೊತಾ ಇದ್ದಾರೆ ಈ ಕಂಪನಿಯವರು ಅಂದ್ರೆ, ಯಾರು ಗುತ್ತಿಗೆದಾರ ಇರ್ತಾನೆ, ಹೊರಗುತ್ತಿಗೆಯ ನೌಕರರನ್ನ ಜನಗಳನ್ನ ಸಪ್ಲೈ ಮಾಡೋ ಏಜೆಂಟ್ಗಳಿದಾರಲ್ಲ, ಇವ್ರಿಗೆ ಜೀವನದಲ್ಲಿ ಒಳ್ಳೇದಾಗಲ್ಲ. ಇವ್ರು ಮಾಡ್ತಾ ಇರೋಂಥ ಕರ್ಮಕಾಂಡ ಪಾಪ ಸರ್ಕಾರಕ್ಕೆ, ಮಂತ್ರಿಗಳಿಗೆ, ನಮ್ಮ ಕಾರ್ಮಿಕ ಸಚಿವರಿಗೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಸ್ಪಿಟ್ಲಲ್ಲಿ ಮಾಡ್ಕೋತಾರೆ, 10-15 ಜನ ಸಪ್ಲೈ ಮಾಡಕ್ ಮಾಡ್ಕೋತಾರೆ ಇವ್ರನ್ನ. ಅವ್ರಿಗೆ ಎಷ್ಟು ಕೊಡ್ತಾರೆ ಗೊತ್ತಾ? ಇವ್ರು 15,000 ರೂಪಾಯಿ ಕೊಟ್ರೆ ಅವನಿಗೆ 17-18 ಕೊಡ್ತಾರೆ. ಅವ್ರಿಗೆ 10,000 11,000 ಕೊಡ್ತಾರೆ. ಅವು ಕಂಪ್ಲೇಂಟ್ ತಗೊಂಡು ನಮ್ಮ ಮಂತಕ್ಕೆ ಬರ್ತವೆ. ನಾವು ಹೋಗಿ ಕೇಳಿದ್ರೆ ಏನ್ ಮಾಡೋಣ, ಅಲ್ಲೈತೆ ಖರ್ಚು ಇಲ್ಲೈತೆ ಖರ್ಚು ಅಂತ. ಅವನಿಗೇನೈತೆ ಖರ್ಚು? ಆ ಕಾಂಟ್ರಾಕ್ಟರ್ಗೆ ಅವನು 17 ಜನನ ಹಿಡ್ಕೊಬಂದು ಕೆಲಸ ಮಾಡಿಸೋದು ಅಷ್ಟೇ ಒಂದು ಕೆಲಸ. ಅವನಿಗೇನು ಖರ್ಚಿರುತ್ತೆ? ಅದರಲ್ಲಿ ಯಾರು ಏನು ಕೇಳಕ್ ಬರ್ತಾರ ಅವನಿಗೆ? ಅವನು ಹೇಳ್ತಾನೆ 17,000 ಅಂದ್ರೆ ಅದೈತೆ ಇದೈತೆ ಅಂದ. ಸಿಕ್ಕಾಬಟ್ಟೆ ಜಗಳ ಮಾಡಿದ್ವಿ. ಇದು ಒಂದೇ ಅಲ್ಲ, QNS ಕಂಪ್ನಿಯಿಂದ ಹಿಡಿದು ಏನೇನು ಕಂಪ್ನಿಗಳು ಈ ಸಪ್ಲೈ ಮಾಡ್ತಾರೆ, ಜನಗಳನ್ನ ಸಪ್ಲೈ ಮಾಡೋದು, ಇದು ಜನಗಳನ್ನ ಸಪ್ಲೈ ಮಾಡ್ತಾ ಇಲ್ಲ ಇವರು, ಜನಗಳನ್ನ ತಲೆ ಹಿಡಿತಾವ್ರಿ ಇವರು. ಈ ಕಂಪನಿಗಳು. ಈ ರೂಲ್ಸ್ ಚೇಂಜ್ ಆಗ್ಬೇಕು, ಈ ಕಾನೂನು ಬದಲಾವಣೆ ಆಗ್ಬೇಕು. ಆ ಏನು ನಿರ್ಗತಿಕರು ಪಾಪ 10,000 8,000ಕ್ಕೆ ಹೋಗಿ ಅಲ್ಲಿ ಜೀವನ ಮಾಡ್ತಾ ಇದಾರೆ, ಬಾಳಿಗೆ ಒಂದು ಬೆಳಕು ಕೊಡಬೇಕು. ಇದು ಚರ್ಚೆ, ದೊಡ್ಡ ಚರ್ಚೆ ಆಗ್ಬೇಕಿದು ಈ ಸಂದರ್ಭದಲ್ಲಿ. ಅಂತ ನಿರ್ಗತಿಕ